ನಮಸ್ಕಾರ, ನಾನು ನಾಗರಾಜ್ ನವಲಿ. ಇಂದಿನ ದಿನಪತ್ರಿಕೆಗಳ ಸುದ್ದಿ ಸಮಾಚಾರ. ರಾಜ್ಯದಲ್ಲಿ ಕೆಲ ದಿನಗಳಿಂದ ಸೋಂಕು ಇಳಿಕೆಯಾಗುತ್ತಿದ್ದು, ಗುರುವಾರ 24,214 ಹೊಸ ಸೋಂಕು ಪ್ರಕರಣಗಳು ವರದಿಯಾಗಿವೆ. ಇದರೊಂದಿಗೆ ದಿನದ ಸೋಂಕು ಪ್ರಮಾಣ ದರ 17.59ಕ್ಕೆ ಕುಸಿದಿದೆ. ಆದಾಗ್ಯೂ ರಾಜ್ಯದಲ್ಲಿ ಈವರೆಗೆ ಒಟ್ಟು ಸೋಂಕಿತರ ಸಂಖ್ಯೆ 25 ಲಕ್ಷ ಗಡಿ ದಾಟಿದೆ. ಕಳೆದ 24 ಗಂಟೆಗಳಲ್ಲಿ 476 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ಇದರೊಂದಿಗೆ ಈವರೆಗಿನ ಮೃತಪಟ್ಟವರ ಒಟ್ಟು ಸಂಖ್ಯೆ 27,405 ತಲುಪಿದೆ. 31,459 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದು, ಗುಣಮುಖರಾದವರ ಸಂಖ್ಯೆ 20.94 ಲಕ್ಷ ಮೀರಿದೆ. ಇದರೊಂದಿಗೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 4.2 ಲಕ್ಷಕ್ಕೆ ಇಳಿಕೆಯಾಗಿದೆ. ಜಿಂದಾಲ್ ಕಂಪನಿಗೆ 3,667 ಎಕರೆ ಭೂಮಿ ಪರಭಾರೆ ಮಾಡುವ ಬಗ್ಗೆ ಉಂಟಾಗಿದ್ದ ವಿವಾದ, ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಸರ್ಕಾರ ತೆರೆ ಎಳೆದಿದೆ. ಈ ನಿರ್ಧಾರವನ್ನು ಜಾರಿಗೆಗೊಳಿಸದಿರಲು ಸಿಎಂ ನೇತೃತ್ವದ ಸಂಪುಟ ಸಭೆ ನಿರ್ಧರಿಸಿದೆ. 2001ರಲ್ಲಿ ನಡೆದಿದ್ದ ಒಪ್ಪಂದದ ಅನ್ವಯ ಜಿಂದಾಲ್ ಕಂಪನಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ 3,667 ಎಕರೆ ಭೂಮಿ ನೀಡಲು ಕಳೆದ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಈ ಕುರಿತು ಸ್ವಪಕ್ಷೀಯ ಕೆಲ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನು ಈಗ ಕೈಬಿಡಲಾಗಿದೆ. ಬಿಜೆಪಿಯೊಳಗೆ ಪ್ರತಿಪಕ್ಷದ ರೀತಿಯಲ್ಲಿ ಕೆಲಸ ಮಾಡಿ ಬಿಎಸ್ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ನಡೆಸಿರುವ ಷಡ್ಯಂತ್ರ ಬಯಲಾದ ಬೆನ್ನಲ್ಲೇ ಬಂಡಾಯದ ಬಣದ ಅನೇಕ ಶಾಸಕರು ತಟಸ್ಥಗೊಂಡಿದ್ದು, ಸಚಿವ ಸಿಪಿ ಯೋಗೇಶ್ವರ್ ಮಾತ್ರ ನಾಯಕತ್ವ ಬದಲಾವಣೆಗೆ ಒಬ್ಬಂಟಿ ಸೈನಿಕನಾಗಿ ಸಮರ ಮುಂದುವರಿಸಿರುವುದು ಜಗಜ್ಜಾಹೀರವಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತರೂ ವಿಧಾನ ಪರಿಷತ್ ಸದಸ್ಯರಾಗಲು ಹಾಗೂ ಸಂಪುಟ ದರ್ಜೆ ಸಚಿವರಾಗಲು ಅನುವು ಮಾಡಿಕೊಟ್ಟರು. ಅಪಸ್ವರ ಎತ್ತಿರುವ ಯೋಗೇಶ್ವರ್ ಅವರ ವಿರುದ್ಧ ಸಚಿವರು, ಪಕ್ಷದ ನಾಯಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇಡೀ ಬೆಳವಣಿಗೆಯ ಚಿತಾವಣೆಯ ಮೂಲ ಪುರುಷ ಎಂಬ ಕಾರಣಕ್ಕೆ ಪಕ್ಷದ ಶಾಸಕರೇ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊರೋನಾ ಸಂಕಷ್ಟ, ಲಾಕ್ಡೌನ್, ಕಠಿಣ ನಿಯಮಗಳ ಬೆನ್ನಲ್ಲೇ ದೇಶದ ಜನರಿಗೆ ಇಂಧನದ ದರ ಏರಿಕೆ ಶಾಕ್ ನೀಡಿದೆ. ಮೇ ತಿಂಗಳಲ್ಲಿ 14ನೇ ಬಾರಿ ತೈಲ ಬೆಲೆ ಏರಿಕೆಯಾಗಿದ್ದು, ಗುರುವಾರ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 24 ಪೈಸೆ ಹಾಗೂ ಡೀಸೆಲ್ ಬೆಲೆ 29 ಪೈಸೆ ಹೆಚ್ಚಳವಾಗಿದೆ. ಕೊರೋನಾ ಹಾಗೂ ಇತರ ಕಾರಣಗಳಿಂದ ಮೃತಪಟ್ಟ ಸರ್ಕಾರಿ ಶಾಲಾ ಶಿಕ್ಷಕರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಅನುಕಂಪ ಆಧಾರದ ಮೇಲೆ ಸರ್ಕಾರ ಉದ್ಯೋಗ ನೀಡಿದೆ. ಮೃತ 130 ಶಿಕ್ಷಕರ ಹತ್ತಿರದ ರಕ್ತ ಸಂಬಂಧಿಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಗುರುವಾರ ಸಾಂಕೇತಿಕವಾಗಿ ಆದೇಶ ಪತ್ರಗಳನ್ನು ವಿತರಿಸಿದರು. ಕೊರೋನಾ ಸೋಂಕಿನಿಂದ ಗುಣ ಹೊಂದುತ್ತಿರುವ ಮಕ್ಕಳಲ್ಲಿ ಕೆಲವರಿಗೆ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದು, ಹೊಸ ತಲೆನೋವು ತಂದಿದೆ. ಬೆಂಗಳೂರಿನ ಇಂದಿರಾ ಗಾಂಧಿ ಆಸ್ಪತ್ರೆಯೊಂದರಲ್ಲಿ ಈಗ 6 ಮಕ್ಕಳು ಈ ಸಮಸ್ಯೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎರಡನೇ ಅಲೆಯ ತೀವ್ರತೆಯಿಂದಾಗಿ ಕೇವಲ 2 ತಿಂಗಳ ಅಂತರದಲ್ಲಿ ರಾಜ್ಯದಲ್ಲಿ 9 ವರ್ಷದೊಳಗಿನ 44,304 ಮಕ್ಕಳು ಸೋಂಕಿಗೆ ಒಳಗಾಗಿದ್ದು, 18 ಸಾವು ಸಂಭವಿಸಿವೆ. 10 ರಿಂದ 19 ವಯೋಮಾನದ 1,16,201 ಮಕ್ಕಳಿಗೆ ಸೋಂಕು ತಗುಲಿದ್ದು, 20 ಸಾವು ಸಂಭವಿಸಿವೆ. ಸೋಂಕಿಗೆ ಒಳಗಾಗಿ ಗುಣ ಹೊಂದಿದ ಕೆಲವೇ ದಿನಗಳಲ್ಲಿ ಮಕ್ಕಳಲ್ಲಿ ಇನ್ಫ್ಲಮೇಟರಿ ಸಿಂಡ್ರೋಮ್ ಕಾಣಿಸಿಕೊಳ್ಳುತ್ತಿದೆ. ಈ ಸಮಸ್ಯೆಯನ್ನು ಆರಂಭದಲ್ಲಿ ಗಮನಿಸಿ ಸೂಕ್ತ ಚಿಕಿತ್ಸೆ ಕೊಡದಿದ್ದರೆ ಅಂಗಾಂಗಗಳ ಸಮಸ್ಯೆ ಕಾಣಿಸಿಕೊಳ್ಳಲಿದ್ದು, ಚಿಕಿತ್ಸೆ ವಿಳಂಬವಾದರೆ ಮಕ್ಕಳ ಜೀವಕ್ಕೆ ಅಪಾಯ ಎದುರಾಗಬಹುದು ಎನ್ನುತ್ತಿದ್ದಾರೆ ಮಕ್ಕಳ ತಜ್ಞರು. ಜಲ ಜೀವನ್ ಮಿಷನ್ ಅಡಿ ರಾಜ್ಯದ ಗ್ರಾಮೀಣ ಭಾಗದ 4,647 ಜನವಸತಿ ಪ್ರದೇಶ ಹಾಗೂ 27 ಪಟ್ಟಣ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ 6,768.85 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಗುರುವಾರ ನಡೆದ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇಷ್ಟು ದೊಡ್ಡ ಮೊತ್ತದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿರುವುದು ಇದೇ ಮೊದಲಾಗಿದೆ. ಯೋಜನೆ ಅಡಿ ಒಟ್ಟಾರೆ 57.86 ಲಕ್ಷ ಜನರಿಗೆ ಪ್ರಯೋಜನ ದೊರೆಯಲಿದೆ.
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಈ ಯೋಜನೆ ಜಾರಿಗೆಗೊಳ್ಳಲಿದ್ದು 24ರಿಂದ 30 ತಿಂಗಳಲ್ಲಿ ಯೋಜನೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ರಾಯಚೂರು, ಉಡುಪಿ, ಚಿತ್ರದುರ್ಗ, ವಿಜಯಪುರ, ಮಂಡ್ಯ, ಧಾರವಾಡ, ಬೆಳಗಾವಿ ಜಿಲ್ಲೆಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳಲಿದೆ. ಜಲ ಜೀವನ್ ಮಿಷನ್, ನಬಾರ್ಡ್, ನೀಡಾ, ಆರ್ಡಿಎಫ್ ನೆರವಿನೊಂದಿಗೆ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಹೊಸ ಕೃಷಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ಜನವರಿ 26ರಂದು ನಡೆದ ಟ್ರ್ಯಾಕ್ಟರ್ ರ್ಯಾಲಿ ವೇಳೆ ಕೆಂಪುಕೋಟೆಯನ್ನು ವಶಪಡಿಸಿಕೊಳ್ಳಲು ಯೋಜನೆ ರೂಪಿಸಲಾಗಿತ್ತು ಎಂದು ದೆಹಲಿ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ. ಕೆಂಪುಕೋಟೆಯಲ್ಲಿ ಖಲಿಸ್ತಾನ್ ಧ್ವಜ ಹಾರಿಸಿ ಭಾರೀ ಗಲಭೆ ಎಬ್ಬಿಸಿದ ಕೃತ್ಯಗಳೆಲ್ಲವೂ ಪೂರ್ವ ನಿಯೋಜಿತ, ಸ್ಪಷ್ಟ ಯೋಜನೆಗಳೊಂದಿಗೆ ಈ ಕೃತ್ಯಗಳನ್ನು ಎಸಗಲಾಗಿದೆ. ಕೆಂಪುಕೋಟೆಯ ಮೇಲೆ ಖಲಿಸ್ತಾನ್ ಧ್ವಜ ಹಾರಿಸಿದವರಿಗೆ 50 ಲಕ್ಷ ರೂಪಾಯಿ ನೀಡುವ ಬಗ್ಗೆ ನಿಗದಿಯಾಗಿತ್ತು. ಇದೇ ಅವಧಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಟ್ರ್ಯಾಕ್ಟರ್ ಖರೀದಿ ಕೂಡ ಆಗಿದೆ ಎಂದು ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಯೋಜನೆ ಅಡಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಚಿಕಿತ್ಸಾ ಘಟಕ ಗಾಲಿನ ಮೇಲಿನ ಪ್ರಯೋಗಾಲಯ ಸಿದ್ಧವಾಗಿದ್ದು, ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಮನೆ ಬಾಗಿಲಲ್ಲೇ ಆರೋಗ್ಯ ಸೇವೆ ಸಿಗಲಿದೆ. ಜನರ ಸೇವೆಗೆ ತೆರಳುವ ಮುನ್ನ ಸುಸಜ್ಜಿತ ಬಸ್ ವಿಧಾನಸೌಧಕ್ಕೆ ಗುರುವಾರ ಆಗಮಿಸಿತ್ತು. ಮೊಬೈಲ್ ಕ್ಲಿನಿಕ್ ಹಾಗೂ ಲ್ಯಾಬ್ ಆನ್ ವೀಲ್ ಅನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಖುದ್ದು ವೀಕ್ಷಿಸಿ ಕಾರ್ಯವಿಧಾನ ಮಾಹಿತಿ ಪಡೆದರು. ಸಿಎಸ್ಆರ್ ನಿಧಿಯಡಿ ಟಾಟಾ ಸಂಸ್ಥೆ ಹಾಗೂ ಮೇ ಸಾಯಿ ಕಾರ್ಪ್ ಹೆಲ್ತ್ ಪ್ರೈವೇಟ್ ಲಿಮಿಟೆಡ್ ನೆರವು ಪಡೆದು ಸುಸಜ್ಜಿತವಾದ ಸಂಚಾರಿ ಚಿಕಿತ್ಸಾ ಘಟಕ ಹಾಗೂ ಪ್ರಯೋಗಾಲಯ ಅಭಿವೃದ್ಧಿಪಡಿಸಿದ್ದು, ಇದನ್ನು ಗ್ರಾಮೀಣ ಜನರ ಸೇವೆಗೆ ಕೊಂಡೊಯ್ಯಲು ರೋಟರಿ ಹೈಗ್ರೌಂಡ್ ಸಂಸ್ಥೆ ತಂಡವು ಮುಂದಾಗಿರುವುದಕ್ಕೆ ಸಿಎಂ ಬಿಎಸ್ವೈ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಮಗ್ಲಿಂಗ್ ಚಿನ್ನ ಕಳ್ಳತನದ ಪ್ರಕರಣದ ಆಂತರಿಕ ವಿಚಾರಣೆ ನಡೆಸಿರುವ ಸಿಐಡಿಯ ಡಿಟೆಕ್ಟಿವ್ ತಂಡ ಸಲ್ಲಿಸಿದ ಪ್ರಾಥಮಿಕ ವರದಿ ಆಧರಿಸಿ ಸಿಐಡಿ ಎಫ್ಐಆರ್ ದಾಖಲಿಸಿದೆ. ಪ್ರಕರಣ ತನಿಖೆಯ ನೇತೃತ್ವದ ಸಿಐಡಿ ಎಡಿಜಿಪಿ ಉಮೇಶ್ ಕುಮಾರ್ ಅವರಿಗೆ ವಹಿಸಲಾಗಿದ್ದು, ಕಿಂಗ್ ಪಿನ್ ಕಿರಣ್ ಸಹಚರ ಖಾಕಿಗಳಿಗೆ ನಡುಕ ಶುರುವಾಗಿದೆ. ಚಿಕ್ಕ ಜಾಗ ಸಿಕ್ಕರೂ ಹೆಗ್ಗಣದಂತೆ ಭೂಮಿ ಆಕ್ರಮಿಸಿಕೊಳ್ಳುತ್ತಿರುವ ಚೀನಾ ಭಾರತದ ಮಗ್ಗಲಲ್ಲಿ ಬಂದು ನಿಂತಿದೆ. ಭಾರತದ ದಕ್ಷಿಣ ತುತ್ತ ತುದಿ ಕನ್ಯಾಕುಮಾರಿಯಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿ ಚೀನಾದ ಬಂದರು ನಿರ್ಮಾಣವಾಗುತ್ತಿರುವುದು ಭಾರತದ ನೆಮ್ಮದಿ ಕದಡಿದೆ. ಈ ಬಂದರು ನಗರಿಗೆ ಸ್ಥಳಾವಕಾಶ ಕೊಟ್ಟಿದ್ದಕ್ಕಾಗಿ ಚೀನಾ 5 ಲಕ್ಷ ಕೋವಿಡ್ ಲಸಿಕೆಗಳನ್ನು ಉಡುಗೊರೆಯಾಗಿ ಕೊಟ್ಟು ಶ್ರೀಲಂಕಾ ಋಣ ಸಂದಾಯ ಮಾಡಿದೆ. ಕೊರೋನಾ ಹೊಡೆತದಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಶ್ರೀಲಂಕಾದ ಪುನಶ್ಚೇತನ ಕಾರ್ಯಗಳಿಗಾಗಿ $500 ಮಿಲಿಯನ್ ಸಾಲ ನೀಡುವ ಒಪ್ಪಂದ ಚೀನಾದ ಜತೆ ಏರ್ಪಟ್ಟಿತ್ತು. ಭಾರತ ಈಗಾಗಲೇ ಕೋವಿಡ್ ಸಂಕಷ್ಟದಲ್ಲಿರುವುದರಿಂದ ಲಂಕಾಗೆ ಸಹಕಾರ ನೀಡುವುದರಿಂದ ಹಿಂದೆ ಸರಿದ ಬಳಿಕ ಚೀನಾ ಲಂಕಾ ಜತೆ ಸ್ನೇಹ ಕುದುರಿಸಿದೆ. ಹಿಂದೂ ಮಹಾಸಾಗರದ ದ್ವೀಪ ರಾಷ್ಟ್ರದಲ್ಲಿ ತನ್ನ ಪ್ರಭಾವ ವ್ಯಾಪಿಸಿಕೊಂಡಿರುವ ಚೀನಾದ ಆರ್ಬರ್ ಕಂಪನಿ ಅಭಿವೃದ್ಧಿಪಡಿಸಿರುವ ಕೊಲಂಬೋ ಪೋರ್ಟ್ ಸಿಟಿ ಆಡಳಿತ ನಿರ್ವಹಣೆಗಾಗಿ ಸಮಿತಿ ರಚಿಸುವ ಮಸೂದೆಗೆ ಲಂಕಾ ಸಂಸತ್ ಇತ್ತೀಚೆಗಷ್ಟೇ ಅನುಮೋದನೆ ಕೂಡ ನೀಡಿದೆ. ಇದು ಭಾರತದ ಚಿಂತೆಯ ಹೆಚ್ಚಳಕ್ಕೆ ಕಾರಣವಾಗಿದೆ. ಇಷ್ಟು ಇವತ್ತಿನ ಸುದ್ದಿ ಸಮಾಚಾರ. ಧನ್ಯವಾದಗಳು.